ಮುಂದಿನ ದಿನಗಳಲ್ಲೂ ಸಹ ನಾನು ಇಲ್ಲಿಗೆ ನಿಲ್ಲಿಸ್ತಕ್ಕಂಥ ಪ್ರಶ್ನೆ ಇಲ್ಲ. ಮುಂದಿನ ದಿನಗಳು ನ್ಯಾಯಾಲಯದಲ್ಲಿ ಹೋರಾಟ ಮಾಡಬೇಕಾಗಿದೆ. ರೈತರಿಗೆ ಬೆಂಗಾಲಾಗಿ ನಿಂತು ಕೆಲಸ ಮಾಡ್ತೀವಿ. ನನಗೆ ಇಲ್ಲಿ ಸಮಸ್ಯೆ ಉಳಿಯಕ್ಕೆ ಸಾಧ್ಯ ಇಲ್ಲ. ಇದು ತಾರ್ಕಿಕ ಹಂತಕ್ಕೆ ಹೋಗುತ್ತೆ. ರೈತರ ಪರವಾಗಿ ರೈತರು ಇವತ್ತೇನು ಹೋರಾಟ ಮಾಡ್ಕೊಂಡ್ ಬಂದಿದ್ದಾರೆ, ಅವರಿಂದಲೇ ನ್ಯಾಯಾಲಯಕ್ಕೆ ಏನು ಅರ್ಜಿಯನ್ನು ಸಲ್ಲಿಸಬೇಕು. ಇಲ್ಲಿ ನಡೆದಿರ್ತಕ್ಕಂಥ ಹಲವಾರು ಅಕ್ರಮ ರೀತಿಯ ಭೂಸ್ವಾಧೀನ ಇದರ ಬಗ್ಗೆ ನಾವು ನ್ಯಾಯಾಲಯದ ಮುಂದೆ ಹೋಗಿ ರೈತರಿಗೆ ನ್ಯಾಯ ದೊರಕಿಸಲಿಕ್ಕೆ ಹೋರಾಟ ಈಗಾಗಲೇ ಅದ್ರ ಬಗ್ಗೆ ಚರ್ಚೆ ಆಗಿದೆ. ಕಾನೂನಿನ ತಜ್ಞರು ಹೇಳ್ತಕ್ಕಂಥದ್ದು ಇದು ಅತ್ಯಂತ ಕೆಟ್ಟ ರೀತಿಯ ನಿರ್ಧಾರ ಸರ್ಕಾರದಿಂದ ಆಗಿದೆ. ಇದು ಮುಖಭಂಗಕ್ಕೆ ಒಳಗಾಗ್ತಾರೆ ಅಂತಕ್ಕಂಥದ್ದನ್ನ ಹಲವಾರು ಪರಿಣಿತರು ಹೇಳಿದ್ದಾರೆ. ಪ್ರಿಯಾಂಕಾ ಖರ್ಗೆ ಹೇಳಿದ್ದಾರೆ ಸರ್, ನೀವು ರಾಜ್ಯದ ಮುಖ್ಯಮಂತ್ರಿಗಳಾಗಿ ವಿರೋಧ ಪಕ್ಷದ ನಾಯಕರು ಕರೆದಾಗ ಅಲ್ಲಿ ನೋಡಕ್ಕೆ ಹೇಳಿ ಎಷ್ಟು ಸಲ ಹೋಗಿದ್ದೀನಿ ಅಂತ. ನಾನು ರಾಜ್ಯದ ನೀರಾವರಿ ಸಮಸ್ಯೆಗಳು ಬಂದಾಗ ಹಲವಾರು ಬಾರಿ ಕರೆದಂಥ ಸಭೆಗಳಿಗೆ ಹೋಗಿದ್ದೀನಿ. ಅಷ್ಟೇ ಅಲ್ಲ, ಮೊನ್ನೆ ಇತ್ತೀಚೆಗೆ ಯಾವೊಂದು ನಮ್ಮ ನಿಂದ ಒಂದು ಕಾರ್ಯಕ್ರಮ ತರಲಿಕ್ಕೆ ಹೊರಟಿದ್ದೀನಲ್ಲ, ನಮ್ಮ ಒಂದು ಕೇಂದ್ರ ಸರ್ಕಾರದ ವತಿಯಿಂದ. ಆ ಕಾರ್ಯಕ್ರಮದಲ್ಲಿ ನಾನು MB ಪಾಟೀಲ್ರು ಆಹ್ವಾನದ ಮೇರೆಗೆ ವಿಧಾನಸೌಧಕ್ಕೆ ಹೋಗಿ ಒಂದು 100 ಎಕರೆ ಲ್ಯಾಂಡಿನ ವಿಷಯದಲ್ಲಿ ಆ ಒಂದು ಕೈಗಾರಿಕೆ ತರಲಿಕ್ಕೆ ಚರ್ಚೆ ಮಾಡಲಿಕ್ಕೆ ಹೋಗಿ ಬಂದಿದ್ದೀನಿ. ಇತ್ತೀಚೆಗೆ ಹೋಗಿ ಬಂದಿದ್ದೀನಿ. ಇದು ಈ ಒಂದು ವಿಷಯದಲ್ಲಿ ನಮಗೆ ಯಾವ ಸುದೀರ್ಘವಾದ ಹೋರಾಟ ಮಾಡಿದ್ದಾರೆ, ರೈತರ ಸಮ್ಮುಖದಲ್ಲಿ ಇದಾಗಬೇಕು. ರೈತರನ್ನ ಬಿಟ್ಟು ನಾನು ಒಂದು ಯಾತಕ್ಕೆ ಹೋರಾಟ ಮಾಡೋಕ್ಕೆ ಸಾಧ್ಯ? ಇದೇ ನನ್ನ ವೈಯಕ್ತಿಕ ಹೋರಾಟ ಅಲ್ಲ. ಈ ಭಾಗದ ಸುಮಾರು 4-4.5 ಸಾವಿರ ಕುಟುಂಬದ ರೈತರ ಸಮಸ್ಯೆ. ಇವತ್ತು ಅವರು ಹೇಳ್ತಾರೆ 80% ಈಗಾಗಲೇ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ. ಒಪ್ಪಿಗೆ ಕೊಟ್ಟಿದ್ರೆ ಬರಲಿ ಧೈರ್ಯವಾಗಿ. ರೈತರಿಗೆ ಹೇಳ್ತಾ ಇದ್ದಾರಲ್ಲ, ಇಲ್ಲಿ ಹೆಣ್ಮಕ್ಳಾದ ಹೇಗೆ ನಾವು ಒಪ್ಪಿಗೆ ಕೊಟ್ಟಿಲ್ಲ, ಅದು ಪ್ರೂವ್ ಮಾಡಿಬಿಡ್ಲಿ, ನಾವು ಕೊಡಕ್ಕೆ ತಯಾರಾಗಿದ್ದೀವಿ ಅಂತ ಹೇಳ್ತಾರೆ. ಅದರಿಂದ ಇಲ್ಲಿ ಮುಖ್ಯಮಂತ್ರಿಗಳ ಜವಾಬ್ದಾರಿ ಜನತೆಯ ಭಾವನೆಗಳನ್ನು ನಮ್ಮ ಕೃಷಿಕರ ಭಾವನೆಗಳ ಬಗ್ಗೆ ವಿರುದ್ಧವಾದ ನಿರ್ಣಯ ಮಾಡಿದ್ರೆ ಅದಕ್ಕೆ ಪ್ರಾಯಶ್ಚಿತ್ತ ಅನುಭವಿಸಬೇಕಾಗುತ್ತೆ ಅಷ್ಟೇ. ಸರ್, ಒಂದ್ ಕಡೆ ಪರಮೇಶ್ವರ್ ಹೇಳ್ತಾರೆ ರೈತರ ವಿರೋಧ ಕಟ್ಕೊಂಡು ಯೋಜನೆ ಮಾಡೋದು ಸರಿಯಲ್ಲ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಸಂಘರ್ಷ ಆಗ್ತಿದೆ ಸರ್. ರೈತರನ್ನೇ ಒಂದಿಷ್ಟು ಎತ್ತಿ ಕಟ್ಟಿ ಹೋರಾಟ ಆಗ್ತಿದೆ. ಇವತ್ತು ನೀವು ಬರ್ತೀರಿ, ನಾಳೆ ಹೋಗ್ತೀರಿ. ಇಲ್ಲ, ನಾನು ಇಲ್ಲೇ ಬದುಕವನು. ಬಿಡದಿನಲ್ಲೇ. ನಾನು ಈಗಾಗಲೇ 40 ವರ್ಷದಿಂದ ಇಲ್ಲೇ ಇದ್ದೀನಿ. ನಾನು ಓಟಿರೋದು ಬಿಡದಿನಲ್ಲೇ, ಕೇತಗನಹಳ್ಳಿನಲ್ಲಿ. ನನ್ನ ಕುಟುಂಬದ ಓಟಿರೋದೇ ಕೇತಗನಹಳ್ಳಿನಲ್ಲಿ. ಅದರಿಂದ ಇಲ್ಲಿ ನಾನು ಸುಮ್ಮನೆ ಒಂದು ರಾಜಕೀಯದ ಒಂದು ಹಿನ್ನೆಲೆ ಒಳಗೆ ಬರ್ತಾ ಇಲ್ಲ. ನನಗೂ ಈ ಭಾಗದ ಜನತೆಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಆ ಸಂಬಂಧದ ಮೇಲೆ ಬರ್ತಾ ಇದೆ. ಮುತ್ತಿಗೆ ಹಾಕೋದಕ್ಕೆ ಮುಂದಾದ್ರೆ ಸರ್, ರೈತರು ಒಂದಿಷ್ಟು ಎತ್ತು ಕಟ್ತಿದ್ದಾರೆ. ನಾಳೆ ಇಲ್ಲಿ ಹೋರಾಟ ಇಷ್ಟು ಶಾಂತಿಯುತ ನಡೆದಿತ್ತು, ಮುಂದೆ ಈ ರೀತಿ ನಾವು ಇಲ್ಲಿ ನಮ್ಮ ಒಂದು ರೈತರ ಹೋರಾಟ, ಇಲ್ಲಿರ್ತಕ್ಕಂಥ ಈ ಭಾಗದ ಜನರ ಹೋರಾಟ ಯಾವುದೇ ರೀತಿಯ ಅನಾಹುತಗಳಿಗೆ ಅವಕಾಶ ಕೊಡದೆ ಅತ್ಯಂತ ಶಾಂತಿಯುತವಾಗಿ ಸರ್ಕಾರದ ಗಮನ ಸೆಳೆಯಲಿಕ್ಕೆ ಪ್ರಯತ್ನ ಪಟ್ಟಿದೆ. ಸರ್, ಒಂದು ಟೆಕ್ನಿಕಲ್ ಪಾಯಿಂಟ್ ಏನು ಅಂತಂದ್ರೆ, ಈಗ ಮುಂಬೈಗೆ ನವಿ ಮುಂಬೈ ಇದೆ, ಡೆಲ್ಲಿಗೆ ನೋಯ್ಡಾ ಇದೆ, ಗುರುಗ್ರಾಮ್ ಇದೆ. ಆ ರೀತಿಯಲ್ಲಿ ಇವ್ರು ಏನ್ ಹೇಳಕ್ ಹೊರಟಿದ್ದಾರೆ ಅಂತಂದ್ರೆ, ಬೆಂಗಳೂರಿನ ಪಕ್ಕದಲ್ಲಿ ಈ ತರದ ಬೆಂಗಳೂರಿನ ಭಾರವನ್ನ ತಡೆಯೋದಕ್ಕೊಂದು ಸಿಟಿ ಬೇಕು ಅಂತ. ನೋಡಿ, ಹಾಗಾದ್ರೆ ಎಲ್ಲಿ ಮಾಡಬಹುದು ತಮ್ಮ ಪ್ರಕಾರ? ಬೆಂಗಳೂರಿನ ಭಾರವನ್ನು ಹೇಗೆ ಇಳಿಸಬಹುದು ಟೆಕ್ನಿಕಲಿ? ಬೆಂಗಳೂರಿನ 20-30 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಹಲವಾರು ಭಾಗದಲ್ಲಿ ಒಣಭೂಮಿ ಇದೆ. ಇವತ್ತು ಅಂತ ಒಂದು ಮಳೆಯನ್ನೇ ಆಧರಿಸಿ ಜೀವನ ಮಾಡ್ತಕ್ಕಂಥದ್ದೇನಿದೆ, ಇತ್ತೀಚಿನ ಮಳೆಯ ಹವಾಗುಣದಲ್ಲಿ ಏನು ವ್ಯತ್ಯಾಸಗಳಿದೆ, ರೈತರಿಗೆ ಅನಾನುಕೂಲಗಳಾಗ್ತಕ್ಕಂಥ ಜಾಗಗಳು ಬೇಕಾದಷ್ಟಿದೆ. ಸರ್ಕಾರಿ ಭೂಮಿನೇ ಇದೆ, ಸರ್ಕಾರದ 1000 ಎಕರೆ ಭೂಮಿ ಇದೆ. ಅಲ್ಲಿ ಮಾಡಿ ಜೀವನ ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥ ರೈತರ ಭೂಮಿನೇ ಯಾತಿಗೆ ಬೇಕು ಅಂತೀರಿ? ಇನ್ನು ಉತ್ತರ ಕರ್ನಾಟಕದ ಜನ ಏನ್ ಕೇಳ್ತಾರೆ ಅಂತಂದ್ರೆ, ಎಲ್ಲವೂ ಬೆಂಗಳೂರಿನ ಸುತ್ತಮುತ್ತ ಮಾಡ್ತೀರಿ, ನಮಗೇನ್ ಕೊಡ್ತೀರಿ? ಬಂಜರು ಭೂಮಿ ನಮ್ಮಲ್ಲಿದೆ. ಬಳ್ಳಾರಿ, ವಿಜಯಪುರ, ಕಲಬುರಗಿ, ಬೀದರ್, ಯಾದಗಿರಿ, ಯಲಬುರ್ಗಾ ಎಲ್ಲ ಕಡೆಗಳಲ್ಲಿ. ಬ್ರದರ್, ನಾನು ಮುಖ್ಯಮಂತ್ರಿ ಇದ್ದಾಗ ಕಲಬುರಗಿನಲ್ಲಿ ಸೋಲಾರ್ನ ಬಿಡಿಭಾಗಗಳನ್ನ ತಯಾರು ಮಾಡ್ತಕ್ಕಂಥ ಕಾರ್ಖಾನೆಗೆ ಕಾಂಪಿಟಿವ್ ಚೈನಾ ಅಂತಕ್ಕಂಥ ಹೆಸರಿನಲ್ಲಿ ಅಲ್ಲಿ ಒಂದು ಯೋಜನೆ ತರಬೇಕು, ಒಂದು ಇಂಟಿಗ್ರೇಟೆಡ್ ಇಂಡಸ್ಟ್ರಿನ ಅಂತ ಹೇಳಿ ನಾನೇನು ತೀರ್ಮಾನ ಮಾಡಿದೆ. ನಮ್ಮ ಬೀದರ್ನಲ್ಲಿ ನಮ್ಮ ಕೃಷಿಕರ ಉಪಕರಣಗಳೇನಿದೆ ಅದನ್ನು ತಯಾರು ಮಾಡ್ತಕ್ಕಂಥ ಒಂದು ಇಂಡಸ್ಟ್ರಿಯಲ್ ಹಬ್ಬು, ಅಲ್ಲಿಂದ ಕೊಪ್ಪಳದಲ್ಲಿ ಎಲೆಕ್ಟ್ರಾನಿಕ್ ಟಾಯ್ಸ್ನ ತಯಾರು ಮಾಡ್ತಕ್ಕಂಥ ಒಂದು ಹಬ್ಬು, ಬಳ್ಳಾರಿನಲ್ಲಿ
ಜೀನ್ಸ್ ಪ್ಯಾಂಟ್ಗೆ ಏನು ಡಿಮ್ಯಾಂಡ್ ಇದೆ, ಅಲ್ಲಿ ಒಂದು ಇಂಡಸ್ಟ್ರಿಯಲ್ ಹಬ್ಬನ್ನು, ಇನ್ನು ನಿಮ್ಮ ಚಿತ್ರದುರ್ಗದಲ್ಲಿ LED ಬಲ್ಬ್ಸ್ನ ತಯಾರು ಮಾಡ್ತಕ್ಕಂಥ ಒಂದು ಹಬ್ಬು, ಹೀಗೆ 9 ಭಾಗದಲ್ಲಿ ಯಾವ ರೀತಿಯಲ್ಲಿ ನಾವು ಯೋಜನೆಗಳನ್ನು ತರಬೇಕು, ಯುವಕರಿಗೆ ಉದ್ಯೋಗ ಕೊಡಲಿಕ್ಕೆ ಯಾವ ರೀತಿ ಕಾರ್ಯಕ್ರಮ ಮಾಡಬೇಕು, ಎಲ್ಲದಕ್ಕೂ 14 ತಿಂಗಳಲ್ಲಿ ಚಾಲನೆ ಕೊಟ್ಟೆ ನಾನು. ಆ ಸಂದರ್ಭದಲ್ಲಿ ಇವರು ಬಂದ ಮೇಲೆ ಏನ್ ಮಾಡಿದ್ದಾರೆ ಈ 8 ವರ್ಷದಲ್ಲಿ, ಇವ್ರನ್ನ ಕೇಳಲಿಕ್ಕೆ ಬಯಸ್ತೀನಿ. ಅದರಿಂದ ನನ್ನ ಒಂದು ಅನುಭವದಲ್ಲಿ ಉತ್ತರ ಕರ್ನಾಟಕದ ಭಾಗದ ಯುವಕರಿಗೂ ಸಹ ಅಲ್ಲಿಯ ಭಾಗದ ಜನತೆಗೂ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಬರಡು ಭೂಮಿಗಳಿದೆ ಉತ್ತರ ಕರ್ನಾಟಕದ ಹಲವಾರು ಪ್ರದೇಶದಲ್ಲಿ. ಅಂತ ಕಡೆ ಮಾಡಿ ಇವತ್ತು 2 ಟೈರ್ ಸಿಟಿಗಳನ್ನು ಡೆವಲಪ್ ಮಾಡಿ. ಈಗ ತುಮಕೂರು ಡೆವಲಪ್ ಮಾಡಿ, ಮಂಡ್ಯ ಔಟ್ಸ್ಕರ್ಟ್, ಮಂಡ್ಯದಲ್ಲಿ ಆಗಲ್ಲ, ನೀರಾವರಿ ಭೂಮಿ. ಅದರಿಂದ ನೀರಾವರಿ ಸೌಲಭ್ಯ ಎಲ್ಲಿದೆ ಅಲ್ಲಿ ಮಾಡ್ಲಿಕ್ಕೆ ಆಗಲ್ಲ. ಎಲ್ಲಿ ಒಣ ಭೂಮಿ ಇದೆ ಅಂತ ಜಾಗದಲ್ಲಿ ಬೇಕಾದ್ರೆ ಟೌನ್ಶಿಪ್ ಮಾಡ್ತಕ್ಕಂಥದ್ದು. ಇವತ್ತೇನು ರಸ್ತೆಗಳು ಉತ್ತಮವಂತ ರಸ್ತೆಗಳಿವೆ, ಅರ್ಧ ಗಂಟೆ ಮುಕ್ಕಾಲು ಗಂಟೆ ಜರ್ನಿ ಮಾಡ್ಬೋದು. ಆ ರೀತಿಯ ಪ್ಲಾನ್ ಮಾಡಿ ಮಾಡಬೇಕು. ಏನಾದ್ರು ಗೋಲಿಬಾರ್ ಆಯ್ತು, ಏನಾಯ್ತು ಇಲ್ಲಿ? ಶಾಂತಿಯುತವಾಗಿಲ್ವಾ? ಸರ್, ಒಂದು ಲಾಸ್ಟ್ ಪ್ರಶ್ನೆ ನಿಮ್ಗೆ. ನೀವು 14 ತಿಂಗಳು ಇವ್ರ ಜೊತೆಗೆ ಸರ್ಕಾರ ನಡೆಸಿದಾಗ ಸಾಂದರ್ಭಿಕ ಶಿಶು ಅಂತ ತಾವ್ ಹೇಳಿದ್ರಿ, ಗುಮಾಸ್ತನ ರೀತಿಯಲ್ಲಿ ನಡ್ಸ್ಕೊಂಡ್ರು ಅಂತ ತಾವ್ ಹೇಳಿದ್ರಿ. ನೀವ್ ಇವಾಗ ಅದನ್ನ ಯೋಚನೆ ಮಾಡಿ ರೈತರ ಹೋರಾಟಗಳನ್ನೆಲ್ಲ ನೋಡಿದಾಗ 14 ತಿಂಗಳು ಅವ್ರ ಜೊತೆಗೆ ಕೈ ಜೋಡಿಸಬಾರ್ದಾಗಿತ್ತು ಅಂತ ತಮ್ಗೆ ಏನಾದ್ರು ಅನಿಸ್ತಾ ಇದೆಯಾ? ನನ್ನ ಜೀವನದಲ್ಲಿ ಅದೊಂದು ಮಹಾನ್ ಅಪರಾಧ ಮಾಡ್ಕೊಂಡು ನಾನು ಇವತ್ತು ಪಶ್ಚಾತ್ತಾಪ ಪಡ್ತೀನಿ. ಅವ್ರ ಜೊತೆ ಸರ್ಕಾರ ಮಾಡಿ ತಪ್ಪು ನಿರ್ಧಾರ